ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಸಮಾಧಾನದಿಂದ ಹೋಗು ಎಂಬುದಾಗಿ ವಾಗ್ದಾನ ಮಾಡಿದಂಥ ನಂಬಿಕೆಯನ್ನು ಹುಟ್ಟಿಸುವ ಆತನು ಪೂರೈಸುವ ಆತನೂ ಆಗಿರುವಂಥ ಪ್ರಭುವಾದ ಯೇಸುವಿನಲ್ಲಿ ತಂದೆಯಾದ ದೇವರೇ ವಿಮೋಚಕನೇ, ಶುಕ್ರವಾರದ ಸಾಯಂಕಾಲದ ಈ ಪವಿತ್ರವಾದ ಆರಾಧನೆಗಾಗಿ ಸ್ತೋತ್ರ ಮಾಡುತ್ತಾ ಈ ವಾಕ್ಯ ಧ್ಯಾನದ ಸಮಯವನ್ನು ನಜರೇತಿನ ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿಕೊಡಬೇಕೆಂದು ನಮ್ಮ ಕಾರ್ಯಕರ್ತನೂ ಒಡೆಯನೂ ಆಗಿರುವಂಥ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಪರಲೋಕದ ಕರ್ತನೇ, ಆಮೆನ್. ಇನ್ನೊಂದು ಶುಕ್ರವಾರದ ಸಾಯಂಕಾಲ ನಿಮ್ಮೆಲ್ಲರನ್ನ ಕ್ರಿಸ್ತನ ಅತಿ ಪರಿಶುದ್ಧವಾದಂಥ ಹೆಸರಲ್ಲಿ ಈ ಪವಿತ್ರವಾದ ಆರಾಧನೆಗೆ ಸ್ವಾಗತ ಮಾಡ್ತೇನೆ. ನೀವೆಲ್ಲರೂ ಆರೋಗ್ಯದಿಂದ ಯೇಸುವಿನ ಕೃಪೆಯಲ್ಲಿ ಜೀವಿಸುತ್ತಿದ್ದೀರಾ ಮತ್ತು ಯೇಸು ಸ್ವಾಮಿ ನಿಮ್ಮೆಲ್ಲರಿಗೆ ಬೇಕಾಗಿರುವಂಥ ಸಹಾಯಗಳನ್ನು, ಜೀವನದ ಆಶೀರ್ವಾದಗಳನ್ನು ತಕ್ಕ ಸಮಯಕ್ಕೆ ದಯಪಾಲಿಸಿ ಕೊಟ್ಟಿದ್ದಾನೆ. ಇದಕ್ಕಾಗಿ ದೇವರಿಗೆ ನಾನು ಸ್ತೋತ್ರವನ್ನು, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ದಿ ಟಚ್ ಆಫ್ ಫೇತ್, ಈಗಾಗಲೇ ನಿಮ್ಮೆಲ್ಲರಿಗೆ ಶೀರ್ಷಿಕೆ ತಿಳಿದಿದೆ ಎಂಬುದಾಗಿ ಭಾವಿಸ್ತೇನೆ. ದಿ ಟಚ್ ಆಫ್ ಫೇತ್, ನಂಬಿಕೆಯ ಸ್ಪರ್ಶ, ನಂಬಿಕೆಯ ಸ್ಪರ್ಶ. ಪ್ರಿಯರೇ, ಕಳೆದ ಬುಧವಾರ ನೆಹೆಮೀಯನ ಮೂಲಕವಾಗಿ 3 ವಿಷಯಗಳನ್ನು ತಿಳಿದುಕೊಂಡಿದ್ದೆವು. ಮೊದಲನೇದಾಗಿ, ನಾವು ಯಾವುದೇ ವಿಷಯಗಳಿಗೆ ಕೈ ಹಾಕಿದಾಗ ತಾಳ್ಮೆಯಿಂದ ಕಾಯಬೇಕು. ಆ ತಾಳ್ಮೆಯಿಂದ ಕಾಯುವಾಗ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆ ಮಾಡುವಂಥ ಸಮಯದಲ್ಲೇ ನಮ್ಮ ಯೋಜನೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು. ಪ್ರಾರ್ಥನೆ ಮತ್ತು ಯೋಜನೆ ಎರಡು ಒಟ್ಟೊಟ್ಟಾಗಿ ಹೋಗುವಂಥದ್ದು ಎಂಬುದನ್ನು ನಾವು ಕೇಳಿಸಿಕೊಂಡಿದ್ದೆವು. ಈ ದಿನ ಯೇಸು ಮಾಡಿದಂಥ ಇನ್ನೊಂದು ಅದ್ಭುತ ಕಾರ್ಯ, ಯೇಸುವಿನಲ್ಲಿದ್ದಂಥ ಶಕ್ತಿ, ಯೇಸು ಸ್ವಾಮಿಯ ನಾಮದಲ್ಲಿ ಹೊಂದಿದಂಥ ಬಿಡುಗಡೆಯ ಕುರಿತು ಧ್ಯಾನ ಮಾಡಲಿಕ್ಕಿದ್ದೇವೆ. ಲೂಕನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯ ವಚನ 43ರಿಂದ 48 ಭಾಗ. ಲೂಕನ ಸುವಾರ್ತೆ 8ನೇ ಅಧ್ಯಾಯದ 43ರಿಂದ 48 ಭಾಗ. ದಯಮಾಡಿ ನಿಮ್ಮ ಸತ್ಯವೇದವನ್ನು ಈ ಘಟನೆಯ ಸಂಬಂಧವಾಗಿ ತೆಗೆಯುವಂತೆ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ರಕ್ತಕುಸುಮ ರೋಗಿ ಮತ್ತು ರಕ್ತಕುಸುಮ ರೋಗಿಗಿದ್ದಂಥ ರೋಗದ ಕುರಿತು, ಆ ರೋಗವನ್ನು ಆಕೆ ಬಿಡುಗಡೆಯ ಮೂಲಕವಾಗಿ ಪರಿಹಾರ ಕಂಡುಕೊಳ್ಳುವಾಗ ಸಂಭವಿಸಿದಂಥ ಘಟನೆಗಳ ಕುರಿತು ಈ ದಿನ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪ್ರಿಯರೇ, ಮನುಷ್ಯ 2 ವಿಷಯಗಳಲ್ಲಿ ಅಸಹಾಯಕ ಅಂತೆ. 2 ವಿಷಯಗಳಲ್ಲಿ ಮನುಷ್ಯ ಅಸಹಾಯಕ. ಒಂದು, ತನಗೆ ಸಂಭವಿಸಿದ ದುಃಖವನ್ನು ಆತ ಮಾರುವುದಕ್ಕೆ ಸಾಧ್ಯವಿಲ್ಲ. ತನಗೆ ಸಂಭವಿಸುವ ದುಃಖವನ್ನು ಆತನು ಮಾರುವುದಕ್ಕೆ ಸಾಧ್ಯವಿಲ್ಲ. ಎರಡನೆಯದಾಗಿ, ಆತನಿಗೆ ಬೇಕಾಗಿರುವ ಸಂತೋಷವನ್ನು, ಖುಷಿಯನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ. ದುಃಖವನ್ನು ಮಾರುವುದಕ್ಕೆ ಸಾಧ್ಯವಿಲ್ಲ, ಸಂತೋಷವನ್ನು ಖರೀದಿಸುವುದಕ್ಕೆ ಸಾಧ್ಯವಿಲ್ಲ. ಅನೇಕ ಸಾರಿ ಪರಿಸ್ಥಿತಿಗಳಿಂದಾಗುವಂಥ ದುಃಖವನ್ನು ನಾವು ಇತರರಿಗೆ ಹಂಚಿಬಿಟ್ಟು ನಿರಾಳತೆಯಿಂದ ಜೀವಿಸೋಣ ಎಂಬುದಾಗಿ ಅಂದುಕೊಂಡರೆ ಅದು ಸಾಧ್ಯವಿಲ್ಲ. ಇನ್ನೂ ಅನೇಕ ಸಾರಿ ಇತರರ ಕುಟುಂಬಗಳನ್ನು, ಇತರರ ವೈಯಕ್ತಿಕ ಜೀವಿತ, ಕೆಲಸಗಳನ್ನು, ಸಂಸಾರಗಳನ್ನು ಗಮನಿಸುವಾಗ ಎಷ್ಟು ಸಂತೋಷವಾಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ, ಎಷ್ಟು ಸಮಾಧಾನವಾಗಿದ್ದಾರೆ. ನನಗೂ ಕೂಡ ಆ ಸಂತೋಷ, ಸಮಾಧಾನ ಬೇಕು ಎಂಬುದಾಗಿ ಅಂದುಕೊಂಡರೆ ಅದನ್ನು ಖರೀದಿಸುವುದಕ್ಕೂ ಸಾಧ್ಯವಿಲ್ಲ. ಪ್ರಿಯರೇ, ಎರಡೂ ಕೂಡ ಜೀವನದಲ್ಲಿ ಆಯಾಯ ಸಂದರ್ಭಗಳಿಗೆ, ಆಯಾಯ ಪರಿಸ್ಥಿತಿಗಳಿಗೆ ನಮಗೆ ಸರಿ ಕಾಣುವಂಥ ರೀತಿಯಲ್ಲಿ ಬರುತ್ತದೆ. ಎರಡೂ ಕೂಡ
ದೇವರ ಚಿತ್ತದ ಪ್ರಕಾರ ನೆರವೇರುತ್ತದೆ. ನಮಗೆ ಸಂಭವಿಸುವಂಥ ಎಲ್ಲ ವಿಷಯಗಳಿಗೂ ದೇವರ ಅಪ್ಪಣೆ ಇರುತ್ತದೆ. ನಾವು ಅನುಭವ ಮಾಡುವಂಥ ಎಲ್ಲ ವಿಷಯಗಳಲ್ಲೂ ದೇವರು ಆ ವಿಷಯಗಳ ಬಗ್ಗೆ ನಮಗೆ ಸಿದ್ಧ ಮಾಡಿರುತ್ತಾನೆ. ಒಳ್ಳೆಯ ವಿಷಯಗಳ ಬಗ್ಗೆ, ನಂಬಿಕೆಯ ವಿಷಯಗಳ ಬಗ್ಗೆ, ಅನುಕೂಲತೆಗಳ ವಿಷಯಗಳ ಬಗ್ಗೆ, ಸಮಾಧಾನದ ವಿಷಯಗಳ ಬಗ್ಗೆ ದೇವರು ಈಗಾಗಲೇ ನಿಗದಿ ಮಾಡಿರುತ್ತಾನೆ. ಈ ನಿಟ್ಟಿನಲ್ಲಿ ನಾವು ಯಾವುದನ್ನು ಕೂಡ ಬದಲಿಸುವುದಕ್ಕೆ ಅಥವಾ ಖರೀದಿಸುವುದಕ್ಕೆ ಸಾಧ್ಯವಿಲ್ಲ. ಎಲ್ಲದಕ್ಕೂ ಕೂಡ ಹೋರಾಟವಿದೆ, ಸವಾಲುಗಳಿದೆ. ಜೀವನದಲ್ಲಿ ಸಂಭವಿಸುವಂಥ ಪ್ರತಿಯೊಂದಕ್ಕೆ ಹೋರಾಟವಿದೆ, ಸವಾಲುಗಳಿದೆ, ಕಷ್ಟಗಳಿದೆ, ಚಿಂತೆಗಳಿದೆ. ಎಲ್ಲ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಗಮನಿಸ್ರಿ. ಕುಟುಂಬ ಜೀವಿತದಲ್ಲಿ ಅದರದ್ದೇ ಆದಂಥ ಹೋರಾಟಗಳಿದೆ, ಮಕ್ಕಳ ಜೀವಿತಗಳಲ್ಲಿ ಅದರದ್ದೇ ಆದಂಥ ಸವಾಲುಗಳಿದೆ. ಇನ್ನು ಆರೋಗ್ಯದ ವಿಷಯದಲ್ಲಿ ಅನೇಕ ಹೊಂದಾಣಿಕೆಗಳನ್ನು ಮಾಡಿಕೊಳ್ತೇವೆ, ಅನೇಕ ನಿಯಂತ್ರಣಗಳನ್ನು ಮಾಡಿಕೊಳ್ತೇವೆ. ಮನೆ, ಮಕ್ಕಳು, ಕೆಲಸ, ಪರಿಶ್ರಮ, ಪ್ರಯತ್ನ ಇವೆಲ್ಲವುಗಳಲ್ಲಿ ಅದರದ್ದೇ ಆದಂಥ ಸವಾಲುಗಳಿದೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇಂದಿನ ವಾಕ್ಯ ಭಾಗ ಇಂಥದೊಂದು ಸವಾಲುಗಳಿಂದ ಕೂಡಿದ್ದಂಥ, ಅನಾರೋಗ್ಯದ ನಿಮಿತ್ತ ಕಳಕೊಂಡಿರುವ ಸ್ಥಿತಿಯಲ್ಲಿದ್ದಂಥ, ಅನಾರೋಗ್ಯದ ನಿಮಿತ್ತ ತನ್ನ ಸಂಬಂಧ, ತನ್ನ ಮನೆ, ಕುಟುಂಬಗಳಿಂದ ದೂರವಿದ್ದು ನಿರಾಶೆಯ ಜೀವಿತಗಳಲ್ಲಿ ಜೀವಿಸುತ್ತಾ ಇದ್ದಂಥ ಒಬ್ಬ ಹೆಂಗಸಿನ ಬಗ್ಗೆ ಮಾತನಾಡುತ್ತದೆ. ರಕ್ತ ಕುಸುಮ ರೋಗಿಯ ಬಗ್ಗೆ ವಾಕ್ಯ ಭಾಗ ಹೇಳ್ತಾ ಇದೆ. ಪ್ರಿಯರೇ, ಜೀವನದಲ್ಲಿ ಅನಾರೋಗ್ಯ ಬಂದಿರುವವರ ಬಳಿಯಲ್ಲಿ ಹೋಗಿ ನೀವು ಕೇಳಿ ನೋಡಿ, ಯಾವುದು ಭಾಳ ಪ್ರಾಮುಖ್ಯ ಎಂಬುದಾಗಿ ಹೇಳಿದರೆ ಅವರು ಹೇಳುವಂಥದ್ದು ಆರೋಗ್ಯ ಎನ್ನುವಂಥದ್ದನ್ನು ಪ್ರಾಮುಖ್ಯ ಎಂಬುದಾಗಿ ಹೇಳ್ತಾರೆ. ಆರೋಗ್ಯ ಇಲ್ಲದೆ ಹೋದರೆ ಎಲ್ಲವೂ ಹೊಂದಿದ್ದು ಅದನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ಮೊದಲು ಜೀವನದಲ್ಲಿ ಮನುಷ್ಯರಿಗೆ ಬೇಕಾಗಿರುವಂಥದ್ದು ಆರೋಗ್ಯ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ಅನಾರೋಗ್ಯವನ್ನು ಹೊಂದಿರುವಂಥವರನ್ನು ನೀವು ನೋಡುವಾಗ, ಒಂದು ವೇಳೆ ದೇವರು ನಿಮ್ಮನ್ನು ಆ ಸ್ಥಿತಿಯಲ್ಲಿ ಇಟ್ಟಿಲ್ಲ ಎಂಬುದಾಗಿ ಅನ್ನಿಸಿದರೆ ಆ ಕ್ಷಣದಲ್ಲಿ, ಆ ಸ್ಥಳದಲ್ಲಿ ನೀವು ದೇವರಿಗೆ ಸ್ತೋತ್ರವನ್ನು ಮಾಡಿರಿ. ಯಾಕಂದರೆ ದೇವರು ಇತರರಿಗೆ ಇಲ್ಲದ್ದನ್ನು ನಿಮಗೆ ದಯಪಾಲಿಸಿ ಕೊಟ್ಟಿದ್ದಾನೆ. ಇತರರಿಗೆ ಬೇಕು ಎಂಬುದಾಗಿ ಬೇಡುತ್ತಿರುವುದನ್ನು ನಿಮಗೆ ಒದಗಿಸಿಕೊಟ್ಟಿದ್ದಾನೆ. ಯೆಹೋವ ರಾಫ, ಯೇಸು ಸ್ವಾಮಿ, ಯೆಹೋವ ದೇವರಿಗೆ ಸ್ತೋತ್ರವನ್ನು ಮಾಡಿರಿ. ಇನ್ನೂ ಆರೋಗ್ಯದ ಬಗ್ಗೆ ಇನ್ನೂ ತಿಳ್ಕೊಳ್ಳಬೇಕು, ಆರೋಗ್ಯದ ಮಹತ್ವವನ್ನು ಕಂಡುಕೊಳ್ಳಬೇಕೆಂಬುದಾಗಿ ಹೇಳಿದರೆ, ನೀವು ಯಾವುದಾದರೂ ಆಸ್ಪತ್ರೆಯ ಬಳಿಯಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇರ್ರಿ. ಆ ಆಸ್ಪತ್ರೆಯ ಬಳಿಯಲ್ಲಿರುವಾಗ ವಿವಿಧ ರೋಗಿಗಳ ಮುಖಗಳನ್ನು, ವಿವಿಧ ರೋಗಿಗಳ ದೇಹಗಳನ್ನು, ವಿವಿಧ ಅನಾರೋಗ್ಯದ ವಿಷಯಗಳನ್ನು ನೋಡುತ್ತೀರಾ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಬೆಂಗಳೂರಿನಲ್ಲಿರುವಂಥ ನಿಮಾನ್ಸ್ ಎನ್ನುವಂಥ ಆಸ್ಪತ್ರೆಯ ಬಳಿಗೆ ಹೋದರೆ ಈ ಅನಾರೋಗ್ಯ, ದೈಹಿಕವಾದಂಥ ಅನಾರೋಗ್ಯ, ಮಾನಸಿಕವಾದಂಥ ಅನಾರೋಗ್ಯ, ಅಪಾಯಗಳು, ಸಾವು, ಮರಣ, ಇದರ ಬಗ್ಗೆ ಕರಾಳವಾದಂಥ ಮುಖವನ್ನು ನೋಡ್ತೇವೆ, ಕರಾಳವಾದಂಥ ರೂಪಗಳನ್ನು ನೋಡ್ತೇವೆ. ಆಗ ಆರೋಗ್ಯ ಎಷ್ಟು ಪ್ರಾಮುಖ್ಯತೆ ಎಂಬುದಾಗಿ ನಮಗೆ ಅನ್ನಿಸ್ತದೆ. ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ದೇವರ ಕೃಪೆ. ಈ ಆರೋಗ್ಯ ದೇವರ ಕೃಪೆಯಿಂದ ಸಿಕ್ಕುತ್ತದೆ, ದೇವರ ಬಿಡುಗಡೆಯ ಮೂಲಕವಾಗಿ ಸಿಕ್ಕುತ್ತದೆ. ಅದು ಕೇವಲ ಆಸ್ಪತ್ರೆಗಳಿಂದ ಮಾತ್ರವಲ್ಲ, ಅಥವಾ ಔಷಧಿಗಳಿಂದ, ಮಾತ್ರೆಗಳಿಂದ ಮಾತ್ರವಲ್ಲ, ವೈದ್ಯರ ಮೂಲಕವಾಗಿ ಮಾತ್ರವಲ್ಲ, ಇರುವಂಥ ತಾಂತ್ರಿಕವಾದ ತಂತ್ರಜ್ಞಾನ, ವೈದ್ಯಕೀಯ ಚಿಕಿತ್ಸೆಯ ಮೂಲಕವಾಗಿ ಮಾತ್ರವಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯೇಸುವಿನ ಕೃಪಕಟಾಕ್ಷದ ದೃಷ್ಟಿ, ಯೇಸುವಿನ ಕೃಪಕಟಾಕ್ಷದ ನೆರಳು ನಮಗೆ ಬೇಕಾಗಿದೆ. ಯೇಸು ಸ್ವಾಮಿ ನಮ್ಮನ್ನು ನೋಡದೆ ಹೋದರೆ ನಾವು ಆರೋಗ್ಯವನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಅದು ಯಾವ ಬಗೆಯ ಆರೋಗ್ಯವಾಗಿರಲಿ. ಯೇಸು ಸ್ವಾಮಿ ನಮ್ಮ ಪ್ರಾರ್ಥನೆಗಳನ್ನು ಕೇಳಿ ನಮ್ಮನ್ನು ತನ್ನ ದೃಷ್ಟಿಯ ಮೂಲಕ ನಡೆಸದೆ ಹೋದರೆ ನಾವು ಜೀವನದಲ್ಲಿ ಸಂತೋಷದಿಂದ, ಸಮತೋಲನಗಳಿಂದ ಬದುಕುವುದಕ್ಕೆ ಸಾಧ್ಯವಿಲ್ಲ. ರಕ್ತ ಕುಸುಮ ರೋಗಿ ಇದನ್ನು ಹೇಳಿಕೊಡ್ತಾ ಇದ್ದಾಳೆ. ಪ್ರಿಯರೇ, ವಾಕ್ಯ ಭಾಗ ಬಹಳ ಸುಂದರವಾಗಿ ಪ್ರಾರಂಭವಾಗ್ತದೆ. ಆದರೆ ರಕ್ತ ಕುಸುಮ ರೋಗಿ ಗುಣ ಹೊಂದುವುದಕ್ಕಿಂತ ಮುಂಚಿತವಾಗಿ ಯಾವ ಸ್ಥಿತಿಗತಿಗಳಿಂದ ಜೀವಿಸ್ತಾ ಇದ್ದಳು, ಆಕೆಯ ಹಿನ್ನೆಲೆಗಳು ಏನಾಗಿತ್ತು,
ಕೇವಲ ಆಕೆ ರೋಗವಿದೆ ಎಂಬುದಾಗಿ ನರಳುತ್ತಿದ್ದಳ, ಅಥವಾ ಆ ರೋಗದ ನಿಮಿತ್ತವಾಗಿ ಇತರ ಅನೇಕ ವಿಧವಾದಂಥ ನೋವುಗಳನ್ನು, ವಿಧ ವಿಧವಾದಂಥ ಹಿಂಸೆಗಳನ್ನು, ವಿಧ ವಿಧವಾದಂಥ ಬಂಧನಗಳನ್ನು ಅನುಭವ ಮಾಡುತ್ತಿದ್ದಳ? ವಾಕ್ಯ ಭಾಗವನ್ನು ಗಮನಿಸಿದರೆ ನಮಗೆ ಬಹಳ ಸ್ಪಷ್ಟವಾಗಿ ಲೂಕ ಹೇಳ್ತಾನೆ. ಲೂಕನ್ನು ಬರೆದಂಥ ಸುವಾರ್ತೆ 8ನೇ ಅಧ್ಯಾಯದ 43ನೇ ವಚನವನ್ನು ಗಮನಿಸ್ರಿ. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಇದ್ದಳು. 12 ತಿಂಗಳಲ್ಲ, 12 ವಾರವಲ್ಲ, 12 ದಿನಗಳಲ್ಲ, 12 ವರ್ಷದಿಂದ ರೋಗದಲ್ಲಿ ಬಿದ್ದಂಥ ಒಬ್ಬ ಹೆಂಗಸು ಇದ್ದಳು ಎನ್ನುವುದನ್ನು ಸುವಾರ್ತೆ ತಿಳಿಸ್ತಾ ಇದೆ. 12 ವರ್ಷ ಎಂಬುದಾಗಿ ಹೇಳಿದರೆ 4380 ದಿನಗಳು. ಎಷ್ಟು ಕರಾಳವಾದಂಥ ಸ್ಥಿತಿಯಲ್ಲಿ ಆಕೆ ಇದ್ದಾಳೆ ಪ್ರಿಯರೇ. 12 ವರ್ಷ ಎಂಬುದಾಗಿ ಹೇಳಿದರೆ 4380 ದಿನಗಳು ರಕ್ತ ಕುಸುಮ ರೋಗದಲ್ಲಿ ಇದ್ದಾಳೆ. ಸತ್ಯವೇದದಲ್ಲಿ ಆಕೆ ಹೆಸರನ್ನು ಹೇಳ್ತಾ ಇಲ್ಲ, ಆಕೆಯನ್ನು ಗುರುತಿಸ್ತಾ ಇರುವಂಥದ್ದೇ ರೋಗಿ ಎಂಬುದಾಗಿ. ಆಕೆಯ ಹೆಸರೇ ರೋಗಿ. ಆಕೆಯ ಐಡೆಂಟಿಟಿ ಯಾವುದಂದ್ರೆ ರೋಗಗ್ರಸ್ತಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಅನೇಕ ಆಸ್ಪತ್ರೆಗಳಿಗೆ ಹೋಗಿ ನೋಡುವಾಗ ಇದನ್ನು ಗಮನಿಸ್ತೀರಾ. ನೀವು ಕ್ಯಾನ್ಸರ್ ರೋಗಿಗಳು ಇರುವಂತಹ ಆ ಒಂದು ವಾರ್ಡ್ಗೆ ಹೋದರೆ ಅಲ್ಲಿ ಹೋಗುವಾಗ ದೊಡ್ಡದಾದಂಥ ಬೋರ್ಡ್ ಹಾಕಿರ್ತಾರೆ, ಕ್ಯಾನ್ಸರ್ ರೋಗಿಗಳ ವಾರ್ಡ್ ನಂಬರ್, ಇಲ್ಲವೇ ಬೇರೆ ಬೇರೆ ರೋಗಿಗಳ ವಾರ್ಡ್ ನಂಬರ್. ನಮ್ಮ ಹೆಸರು ಹೋಗ್ತದೆ ಪ್ರಿಯರೇ. ಅನಾರೋಗ್ಯಗಳು ಬರುವಾಗ, ಆರೋಗ್ಯ ಇಲ್ಲದೆ ಇರುವಾಗ ಜನರು ಅಥವಾ ಸಮಾಜ ನಮ್ಮ ಹೆಸರುಗಳಿಂದ ಗುರುತಿಸುವುದಿಲ್ಲ, ನಮ್ಮ ರೋಗಗಳಿಂದ ಗುರುತಿಸ್ತಾರೆ. ನಾವು ರೋಗಿಗಳು ಎಂಬುದಾಗಿ ಗುರುತಿಸ್ತಾರೆ. ವಾಕ್ಯ ಭಾಗ ಅದನ್ನೇ ಹೇಳ್ತಾ ಇದೆ. 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಇದ್ದಳು. ಆಕೆಯ ಹೆಸರು ಇಲ್ಲಿ ಇಲ್ಲ, ಆಕೆ ಯಾವ ವಿಷಯಗಳಲ್ಲಿ ಇದ್ದಳು ಎಂಬುದಾಗಿ ಇಲ್ಲ, ಆಕೆ ತಂದೆ ತಾಯಿಯ ಹೆಸರುಗಳು ಇಲ್ಲ. ರೋಗದಲ್ಲಿದ್ದಂಥ ಸ್ತ್ರೀಯನ್ನ ರೋಗಿ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಪ್ರಿಯರೇ, ಆಕೆ ಕಾಯಿಲೆಯಿಂದ ಕೂಡಿದ್ದಳು ಎಂಬುದನ್ನು ವಾಕ್ಯ ಭಾಗ ತಿಳಿಸ್ತಾ ಇದೆ. ಕಾಯಿಲೆಯಿಂದ ಕೂಡಿದ್ದಳು, ಆಕೆ ಒಬ್ಬ ರೋಗಿ ಎಂಬುದಾಗಿ ಹೇಳುವುದರ ಮೂಲಕ ದೈಹಿಕ ಖಿನ್ನತೆಗೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಳೆ. ದೈಹಿಕ ಖಿನ್ನತೆಗೆ, ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಳೆ. ಆಕೆಯಲ್ಲಿ ಈಗ ಆಶಾಭಂಗ, ನಿರಾಶೆಗಳು, ಸೋಲುಗಳು, ಅವಮಾನಗಳು, ನೆರವೇರುವುದಿಲ್ಲ ಎನ್ನುವಂಥ ಪದಗಳು ಬಹಳ ಚಂದವಾಗಿ ಅರ್ಥವಾಗಿದೆ. ಆಕೆಗೆ ಎಲ್ಲ ಪದಗಳ ಅರ್ಥ ಗೊತ್ತಾಗಿದೆ. 12 ವರ್ಷದಿಂದ ಇದನ್ನೇ ನೋಡಿಕೊಂಡು ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಹೋಗುವಾಗ ಆಕೆಯನ್ನು ಗುರುತಿಸುವಂಥ ರೀತಿ ನೀತಿಗಳು, ಜನರ ಸಂಬಂಧಗಳಲ್ಲಿ ಜೀವಿಸುವಾಗ ಆಕೆಯನ್ನು ನೋಡುತ್ತಾ ಇದ್ದಂಥ ಹಿನ್ನೆಲೆಗಳು ಆಕೆಯನ್ನು ಮಾನಸಿಕ ದೈಹಿಕ ಖಿನ್ನತೆಗೆ ಒಳಪಡಿಸಿತ್ತು. ಎರಡನೇದಾಗಿ ಶಿ ವಾಸ್ ಡಿಸ್ಟ್ಯಾನ್ಸ್ಡ್ ಎಂಬುದಾಗಿ ಹೇಳ್ತಾರೆ. ಆಕೆಯನ್ನು ದೂರ ತೆಗೆದುಕೊಂಡು ಬಂದಿದ್ರಂತೆ. ಪ್ರಿಯರೇ, ಯಾಜಕಕಾಂಡ ಪುಸ್ತಕದ 15ನೇ ಅಧ್ಯಾಯ 25ರಿಂದ 27ನೇ ವಚನಗಳನ್ನು ಗಮನಿಸ್ರಿ. ಯಾಜಕಕಾಂಡ ಪುಸ್ತಕ 15ನೇ ಅಧ್ಯಾಯದ 25ರಿಂದ 27ನೇ ವಚನಗಳನ್ನು ಗಮನಿಸಿದ್ರೆ, ಮೋಶೆಯ ಪಂಚಗ್ರಂಥಗಳಲ್ಲಿ ಶುದ್ಧಾಚಾರದ ಪ್ರಕ್ರಿಯೆಗಳಿಗೆ, ಆಚಾರಗಳಿಗೆ ಅನುಗುಣವಾಗಿ ಯಾವುದಾದರೂ ವ್ಯಕ್ತಿಗೆ ಕುಷ್ಠರೋಗ ಮತ್ತು ದೈಹಿಕವಾಗಿ ಅಶುದ್ಧವಾಗಿರುವಂಥ ರೋಗಗಳು ಕಾಣಿಸಿಕೊಂಡರೆ ಪಾಳೆಯದ ಹೊರಗೆ ಜೀವನ ಮಾಡಬೇಕಾಗಿತ್ತು, ಸಮಾಜದಿಂದ ದೂರ ಉಳಿಯಬೇಕಾಗಿತ್ತು, ಕುಟುಂಬಗಳಿಗೆ ಜೀವನ ಮಾಡಲಿಕ್ಕಿರಲಿಲ್ಲ, ಕುಟುಂಬದ ಒಳಗೆ ಮಕ್ಕಳೊಂದಿಗೆ ಇಲ್ಲವೇ ಮನೆಯೊಳಗೆ ಇರುವಂಥ ಅವಕಾಶಗಳಿರಲಿಲ್ಲ. ಒಂದು ರೀತಿಯ ಒಂಟಿತನಗಳಲ್ಲಿ ಊರ ಹೊರಗೆ ಜೀವನ ಮಾಡಬೇಕಾಗಿತ್ತು. ಸಭಾಮಂದಿರಗಳ ಒಳಗೆ ಬರುವ ಹಾಗಿರಲಿಲ್ಲ, ಆರಾಧನೆಗಳಲ್ಲಿ ಭಾಗವಹಿಸುವ ಹಾಗಿರಲಿಲ್ಲ, ಧಾರ್ಮಿಕವಾದಂಥ ವಿಧಿವಿಧಾನಗಳನ್ನು ನಡೆಸುವ ಹಾಗಿರಲಿಲ್ಲ. 12 ವರ್ಷದಿಂದ ಅಶುದ್ಧಳು ಎನ್ನುವಂಥ ಆ ಒಂದು ಟೈಟಲ್ನಲ್ಲಿ, ಬಿರುದಿನಲ್ಲಿ ತನ್ನ ಅಂತರಗಳನ್ನು ಕಾಯ್ದಿಟ್ಟುಕೊಂಡಿದ್ದಾಳೆ. ಊರ ಹೊರಗೆ ಜೀವಿಸ್ತಾ ಇದ್ದಾಳೆ. ಇಂಥ ಸ್ತ್ರೀ ಯೇಸುವಿನ ಬಳಿಗೆ ಬಂದಿದ್ದಾಳೆ. ಗಮನಿಸ್ರಿ, ಆಕೆ ರೋಗಿಯಾಗಿದ್ದಳು, ಸಮಾಜದಿಂದ, ಕುಟುಂಬದಿಂದ, ಜನರ ಸಂಬಂಧಗಳಿಂದ ದೂರ ಉಳಿದಿದ್ದಳು ಎಂಬುದಾಗಿ ಅಂದ್ಕೊಳ್ತೇವೆ. ಮೂರನೇದಾಗಿ ನಿರ್ಗತಿಗಳಾಗಿದ್ದಳು. ದಯಮಾಡಿ ಮಾರ್ಕನು ಬರೆದಂಥ ಸುವಾರ್ತೆಯನ್ನು ತೆಗಿರಿ. ಮಾರ್ಕನು ಬರೆದಂಥ ಸುವಾರ್ತೆ 5ನೇ ಅಧ್ಯಾಯವನ್ನು ತೆಗೆದು ನೋಡಿದರೆ, ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ 26ನೇ ವಚನ, 26ನೇ ವಚನವನ್ನು ನೋಡ್ರಿ. ಅಲ್ಲಿ ಮಾರ್ಕ ಹೇಳ್ತಾನೆ, ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲವನ್ನ ಕಳಕೊಂಡರೂ ರೋಗವು
ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನೂ ಪ್ರಯೋಜನವನ್ನು ಹೊಂದಿರಲಿಲ್ಲ. 12 ವರ್ಷಗಳಿಂದ ವಿಧ ವಿಧವಾದ ಪ್ರಯತ್ನಗಳನ್ನು ಮಾಡಿದ್ದಾಳೆ. ವೈದ್ಯರ ಬಳಿ ಹೋಗಿದ್ದಾಳೆ, ಚಿಕಿತ್ಸೆಗಳನ್ನು ತೆಗೆದುಕೊಂಡಿದ್ದಾಳೆ, ಜನರು ಹೇಳಿದಂಥ ಎಲ್ಲ ರೀತಿಯ ಕ್ರಮಗಳನ್ನು ಮಾಡಿದ್ದಾಳೆ. ಮಾರ್ಕ ಹೇಳ್ತಾನೆ, ವೈದ್ಯರ ಬಳಿಗೆ ಹೋಗಿ ತನ್ನಲ್ಲಿದ್ದಂಥ ಹಣವನ್ನು ಕಳಕೊಂಡಿದ್ದಾಳೆ, ಬೇರೆ ಯಾವ ಪ್ರಯೋಜನವೂ ಆಗಿಲ್ಲ. ಈಗ ಆಕೆ ನಿರ್ಗತಿಗಳಾಗಿದ್ದಾಳೆ, ತನ್ನಲ್ಲಿರುವುದನ್ನು ಕಳಕೊಂಡಿದ್ದಾಳೆ. ಅವಳ ಬಳಿ ಏನೂ ಇಲ್ಲ ಎಂಬುದಾಗಿ ಹೇಳುವ ಮೂಲಕ ಅವಳ ಸ್ಥಿತಿಯ ಕರಾಳತೆಯನ್ನು, ಅವಳ ಸ್ಥಿತಿಯ ನಿಜವಾದಂಥ ಮುಖಗಳನ್ನು ಪರಿಚಯ ಮಾಡಿಸ್ತಾ ಇದ್ದಾನೆ. ರಕ್ತ ಕುಸುಮ ರೋಗಿ ಈ ಹಿನ್ನೆಲೆಗಳಲ್ಲಿ ಬಂದಿದ್ದಾಳೆ. ಪ್ರಿಯರೇ, ಯೇಸು ಸ್ವಾಮಿ ಈಕೆಯನ್ನು ಗುಣಪಡಿಸಬೇಕು ಎನ್ನುವಂಥ ಮನಸ್ಸಲ್ಲಿ ಬಂದಿರಲಿಲ್ಲ. ಯೇಸು ಸ್ವಾಮಿ ಮನಸ್ಸು ಮಾಡಿದ್ದು ಈ 43ನೇ ವಚನಗಳಿಂದ ಮೇಲೆ ಇರುವಂಥ ವಚನಗಳನ್ನು ಗಮನಿಸಿದರೆ, ಸಭಾಮಂದಿರದ ಅಧಿಕಾರಿಯಾಗಿದ್ದಂಥ ಯಾಯೀರನು ಬಂದು ಯೇಸುವಿನ ಬಳಿಯಲ್ಲಿ ನನ್ನ ಮಗಳಿಗಿರುವಂಥ ರೋಗವನ್ನು ಗುಣಪಡಿಸು ಎಂಬುದಾಗಿ ಆತನ ಪಾದಗಳಿಗೆ ಬಿದ್ದು ಕೇಳಿಕೊಳ್ತಾನೆ. ಯೇಸು ಅವನ ನಂಬಿಕೆಯನ್ನು ನೋಡಿ ನಿನ್ನ ಮನೆಗೆ ಬರುತ್ತೇನೆಂಬುದಾಗಿ ಮನಸ್ಸು ಮಾಡಿ ದಾರಿಯಲ್ಲಿ ಹೋಗುತ್ತಿರುವಾಗ ರಕ್ತ ಕುಸುಮ ರೋಗಿಯ ಘಟನೆ ನಡೆಯುತ್ತಾ ಇದೆ. ಯೇಸುವಿನ ಶಕ್ತಿ, ಯೇಸುವಿನ ಮನಸ್ಸು, ಯೇಸುವಿನ ಬಿಡುಗಡೆ ಮತ್ತು ಅದ್ಭುತ ಕಾರ್ಯಗಳು ರಕ್ತ ಕುಸುಮ ರೋಗಿಗಾಗಿ ಇದ್ದದ್ದಲ್ಲ, ಅದು ಯಾಯೀರನ ಮಗಳಿಗೋಸ್ಕರವಾಗಿ ಮಾಡುವುದಕ್ಕೆ ಯೇಸು ಹೋಗುತ್ತಾ ಇದ್ದ ಎಂಬುದನ್ನು ನಾವು ಕಂಡುಕೊಳ್ತಾ ಇದ್ದೇವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಗಮನಿಸಿರಿ, ರಕ್ತ ಕುಸುಮ ರೋಗಿಯ ಹಿನ್ನೆಲೆಗಳು ಯಾವುದೆಲ್ಲ ಆಗಿದ್ರೂ ಯೇಸುವಿನ ಬಳಿಗೆ ಬರುವಾಗ ಆಕೆಯ ನಂಬಿಕೆ ಬಹಳ ಮಹತ್ವಪೂರ್ಣವಾದಂಥ ಪಾತ್ರವನ್ನು ವಹಿಸ್ತದೆ. ದಿ ಟಚ್ ಆಫ್ ಫೇತ್ ಎಂಬುದಾಗಿ ಹೇಳುವಾಗ, ನಂಬಿಕೆಯ ಸ್ಪರ್ಶ ಎಂಬುದಾಗಿ ಹೇಳುವಾಗ, ರಕ್ತ ಕುಸುಮ ರೋಗಿ ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಅವಳ ಫೇತ್ ಅಥವಾ ನಂಬಿಕೆ ಎನ್ನುವಂಥದ್ದು ಪಾಸಿಟಿವ್ ಆಗಿತ್ತು. ಇದು ಬಹಳಷ್ಟು ಪ್ರಾಮುಖ್ಯವಾದಂಥ ವಿಷಯ. ಯೇಸು ಸ್ವಾಮಿಯ ಬಳಿಗೆ ಬರುವಾಗ ಅವಳ ನಂಬಿಕೆ ಕ್ರಿಯಾಶೀಲವಾಗಿದ್ದು ಮಾತ್ರವಾಗಿರಲಿಲ್ಲ, ಅದು ಸಕಾರಾತ್ಮಕವಾಗಿತ್ತು. ಸಕಾರಾತ್ಮಕವಾದಂಥ ಅವಳ ನಂಬಿಕೆ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದ್ರೆ ನಾನು ಗುಣವಾಗುತ್ತೇನೆ ಎನ್ನುವಂಥ ಅದ್ಭುತಗಳ ಮನಸ್ಸುಗಳ ಕಡೆಗೆ ನಡೆಸಿತ್ತು. ಅವಳ ನಂಬಿಕೆ ಪಾಸಿಟಿವ್ ಆಗಿದ್ದರಿಂದ ಯೇಸು ಇರುವಲ್ಲಿಗೆ ಜನಗಳು ದೊಂಬಿಯಾಗಿದ್ದರು. ವಾಕ್ಯಭಾಗ ಲೂಕನಲ್ಲಿ ಹೇಳ್ತದೆ, ಒತ್ತೊಟ್ಟಿಗೆ ಬರುತ್ತಾ ಇದ್ರು. ಯೇಸುವಿನ ಬಳಿಗೆ ಬರುವಂಥ ಮನಸ್ಸು ಮಾಡಿದ್ದಾಳೆ. ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟುವಂಥ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದಾಳೆ. ಅವಳ ನಂಬಿಕೆ ಪಾಸಿಟಿವ್ ಆಗಿತ್ತು. ಮೊದಲನೆಯ ವಿಷಯ, ರಕ್ತ ಕುಸುಮ ರೋಗಿಯಿಂದ ಇಂದು ಕ್ರೈಸ್ತರಾಗಿ ಯೇಸು ಸ್ವಾಮಿಯ ಮಕ್ಕಳಾಗಿ ಆರೋಗ್ಯವನ್ನು ಎದುರು ನೋಡುತ್ತಾ ಇದ್ದರೆ, ಯೇಸುವಿನ ಮೂಲಕವಾಗಿ ಅದ್ಭುತಗಳನ್ನು ಎದುರು ನೋಡ್ತಾ ಇದ್ದರೆ, ಯೇಸುವಿನ ಮೂಲಕವಾಗಿ ಸದುತ್ತರಗಳನ್ನು ನಿರೀಕ್ಷೆ ಮಾಡುತ್ತಾ ಇದ್ದರೆ, ಈ ತಿಂಗಳು ಜೂನ್ ತಿಂಗಳಲ್ಲಿ ನನಗೆ ದೇವರ ಆಶೀರ್ವಾದ ಬೇಕು ಎಂಬುದಾಗಿ ಅಂದುಕೊಳ್ಳುತ್ತಿರುವುದಾದರೆ ನಿಮ್ಮ ನಂಬಿಕೆ ಪಾಸಿಟಿವ್ ಆಗಿರಲಿ. ನಿಮ್ಮ ನಂಬಿಕೆ ಪಾಸಿಟಿವ್ ಆಗಿರಲಿ. ಕರ್ತನು ನನ್ನನ್ನು ಗುಣಪಡಿಸ್ತಾನೆ, ಸ್ವಾಮಿ ನನಗೆ ಸಹಾಯ ಮಾಡುತ್ತಾನೆ, ಕರ್ತನ ಮೂಲಕವಾಗಿ ಬಿಡುಗಡೆ ಹೊಂದುತ್ತೇನೆ. ಆದುದರಿಂದ ನನ್ನ ನಂಬಿಕೆಯನ್ನು ನಾನು ದುರಾತ್ಮಗಳ ಕೈಗೋ, ನೆಗೆಟಿವ್ ಆಗಿರುವಂಥ ಶಕ್ತಿಗಳ ಕೈಗೋ ಒಪ್ಪಿಸದೆ ಅವೆಲ್ಲವುಗಳಿಂದ ನನ್ನನ್ನು ಕಾಪಾಡುವಂಥ ಯೇಸುವಿನಲ್ಲಿ ನಂಬಿಕೆ ಇಟ್ಟು ಪಾಸಿಟಿವ್ ಆದಂಥ ರೀತಿಯಲ್ಲಿ ಯೋಚನೆ ಮಾಡ್ತೇನೆ. ಯೇಸುವಿಗೆ ಸಾಧ್ಯ ಎಂಬುದನ್ನು ನಾನು ಹೇಳ್ತೇನೆ ಎಂಬುದಾಗಿ ರಕ್ತ ಕುಸುಮ ರೋಗಿಯ ಮೂಲಕವಾಗಿ ಇಂದು ನಾವು ಅರಿಕೆ ಮಾಡಬೇಕಾಗಿದೆ. ಅವಳ ನಂಬಿಕೆ ಪಾಸಿಟಿವ್ ಆಗಿತ್ತು. ಎರಡನೇದಾಗಿ ಪ್ರಿಯರೇ, ಯೇಸುವಿನ ಬಳಿಗೆ ಬರುವಾಗ ರಕ್ತ ಕುಸುಮ ರೋಗಿಯ ಇನ್ನೊಂದು ಅಂಶ ಗಮನವನ್ನು ಸೆಳೀತದೆ. ಯೇಸುವಿನ ಬಗ್ಗೆ ತಿಳುಕೊಂಡಿದ್ದಳು. ಗಮನಿಸ್ರಿ, ಈಕೆ ಯಹೂದ್ಯಳಾಗಿದ್ದಳು, ಮತ್ತೊಬ್ಬ ಜನಾಂಗಕ್ಕೆ ಸೇರಿದ್ದಳು ಎನ್ನುವುದರ ಬಗ್ಗೆ ವಿವರಣೆ ಇಲ್ಲ. ಆದರೆ ಯೇಸು ಅಂದಿನ ಸಮಾಜದಲ್ಲಿ ಮಾಡುತ್ತಾ ಇದ್ದಂಥ ಎಲ್ಲ ವಿಧವಾದಂಥ ಅದ್ಭುತಗಳ ಬಗ್ಗೆ, ಯೇಸುವಿನ ಬೋಧನೆಗಳ ಬಗ್ಗೆ, ಯೇಸುವಿನ ನ್ಯಾಯ ಮತ್ತು ಸಮಾನತೆಯ ರಾಜ್ಯದ ಬಗ್ಗೆ, ಯೇಸುವಿನ ಸುವಾರ್ಥೀಕರಣದ ಬಗ್ಗೆ ತಿಳುಕೊಂಡಿದ್ದಾಳೆ. ರಕ್ತ ಕುಸುಮ ರೋಗಿ ಯೇಸುವನ್ನು ಗಮನಿಸಿರುವಂಥದ್ದು ಮಾತ್ರವಲ್ಲ, ಯೇಸುವಿನ ಕಾರ್ಯಗಳ ಬಗ್ಗೆ ತಿಳುಕೊಂಡಿದ್ದಾಳೆ. ಯೇಸು ದೆವ್ವಗಳನ್ನು ಬಿಡಿಸಿದ್ದಾನೆ, ಯೇಸು ಸಮುದ್ರದ ಗಾಳಿಯನ್ನು ನಿಲ್ಲಿಸಿದ್ದಾನೆ, ಯೇಸು ಬಿರುಗಾಳಿಯನ್ನು ನಿಲ್ಲಿಸಿದ್ದಾನೆ, ಸತ್ತವರನ್ನು ಎಬ್ಬಿಸಿದ್ದಾನೆ, ಕುಷ್ಠರೋಗಿಗಳನ್ನು ಗುಣಪಡಿಸಿದ್ದಾನೆ ಎಂಬುದನ್ನು ತಿಳುಕೊಂಡಿದ್ದಾಳೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದು ಯೇಸು ಸ್ವಾಮಿಯ ಮೂಲಕವಾಗಿ ನಾನು ಮತ್ತು ನೀವುಗಳು ಸ್ವಸ್ಥರಾಗಬೇಕಾದ್ರೆ, ನಮ್ಮ ನಂಬಿಕೆಗೆ ಪ್ರತಿಫಲಗಳು ದೊರೆಯಬೇಕಾದ್ರೆ
ಯೇಸುವಿನ ಬಗ್ಗೆ ತಿಳುಕೊಳ್ಳುವಂಥದ್ದು ಅವಶ್ಯಕ. ಅದು ಬಾಯ ಮಾತುಗಳಿಂದ ತಿಳುಕೊಳ್ಳುವಂಥದ್ದಲ್ಲ, ಅಥವಾ ಸತ್ಯವೇದಗಳಲ್ಲಿರುವಂಥ ವಚನಗಳನ್ನು ಬಾಯಿಪಾಠ ಮಾಡುವುದರ ಮೂಲಕ ಅರಿಯುವಂಥದ್ದು ಮಾತ್ರವಲ್ಲ, ಸ್ವಂತ ಅನುಭವಗಳಿಂದ ತಿಳುಕೊಳ್ಳುವಂಥದ್ದು ಪ್ರಾಮುಖ್ಯ. ಕೀರ್ತನಗಾರ ಹೇಳುವಂತೆ, ಟೇಸ್ಟ್ ಅಂಡ್ ಸಿ ದಟ್ ಲಾರ್ಡ್ ಈಸ್ ಗುಡ್, ಯೆಹೋವನು ಸರ್ವೋತ್ತಮನೆಂಬುದನ್ನು ಅನುಭವದಿಂದ ತಿಳಿದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳುವಂತೆ, ನಿನ್ನ ಅನುಭವದ ಮೂಲಕವಾಗಿ ಯೇಸುವನ್ನ ಇಂದು ನೀನು ತಿಳುಕೊಳ್ಳಬೇಕಾಗಿದೆ. ಗಮನಿಸ್ರಿ, ನಿಮ್ಮಲ್ಲಿರಬೇಕಾದಂಥ ಒಂದು ಸಾಕ್ಷಿ ಏನಂದ್ರೆ, ನಾನು ಸಭೆಯ ಮೂಲಕವಾಗಿ ಕ್ರೈಸ್ತನಾಗಿದ್ದೇನೆ ಅಲ್ಲ, ನನ್ನ ತಂದೆ ತಾಯಿಗಳಿಂದ ರಕ್ಷಣೆ ಹೊಂದಿದ್ದೇನೆ ಅಲ್ಲ, ಸಭೆಯ ಸಂಪ್ರದಾಯಗಳಿಂದ ಶುದ್ಧೀಕರಣವನ್ನು ಹೊಂದಿದ್ದೇನೆ ಅಲ್ಲ, ನನ್ನನ್ನು ಉಂಟು ಮಾಡಿ ಸಾಕಿ ಸಲಹುತ್ತಿರುವಂಥ ಯೇಸುವಿನ ಮೂಲಕ, ಯೇಸುವಿನ ಶಿಲುಬೆಯ ಮರಣದ ಮೂಲಕ, ಯೇಸುವಿನ ರಕ್ತದ ಮೂಲಕ ನಾನು ಶುದ್ಧನಾಗಿದ್ದೇನೆ, ರಕ್ಷಣೆ ಹೊಂದಿದ್ದೇನೆ, ಕ್ರೈಸ್ತನಾಗಿದ್ದೇನೆ, ಯೇಸುವಿನ ಮಗನಾಗಿದ್ದೇನೆ. ಇದು ನಿಮ್ಮಲ್ಲಿ ಇರುವುದಾದರೆ ನೀನು ಯೇಸುವನ್ನು ತಿಳುಕೊಂಡಿದ್ದೀಯಾ ಎಂಬುದಾಗಿ ಅರ್ಥ. ರಕ್ತ ಕುಸುಮ ರೋಗಿ ಇದನ್ನು ಪರಿಚಯ ಮಾಡ್ತಾ ಇದ್ದಾಳೆ. ಅವಳ ನಂಬಿಕೆ ಪಾಸಿಟಿವ್ ಆಗಿತ್ತು, ಯೇಸುವನ್ನು ತಿಳುಕೊಂಡಿದ್ದಾಳೆ. ಮೂರನೇದಾಗಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ವಾಕ್ಯ ಭಾಗ ಹೇಳ್ತದೆ, ಯೇಸುವಿನ ಉಡುಪಿನ ಗೊಂಡೆಯನ್ನ ಮುಟ್ಟುವಂತ ಮನಸ್ಸು ಮಾಡಿದಳು. ಆ ಉಡುಪಿನ ಗೊಂಡೆಯನ್ನ ಮುಟ್ಟಿದ ತಕ್ಷಣ ಯೇಸುವಿನಿಂದ ಶಕ್ತಿ ಹೊರಟು ಬಂದಿತು. ಆ ಶಕ್ತಿ ಹೊರಟು ಬಂದ ನಂತರ ಯೇಸು ನನ್ನನ್ನು ಮುಟ್ಟಿದಂಥವರು ಯಾರು ಎಂಬುದಾಗಿ ಕೇಳುವಾಗ ವಾಕ್ಯ ಭಾಗ ರಕ್ತ ಕುಸುಮ ರೋಗಿಯ ಮೂಲಕವಾಗಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದೆ. ಯೇಸುವಿನ ಮುಂದೆ ಬರುವುದಕ್ಕೆ, ಒಪ್ಪಿಕೊಳ್ಳುವುದಕ್ಕೆ, ಅರಿಕೆ ಮಾಡುವುದಕ್ಕೆ ಆಕೆ ಹಿಂಜರಿಯಲಿಲ್ಲ. ಬಹಳ ಪ್ರಾಮುಖ್ಯವಾದಂಥ ವಿಷಯ. ಯೇಸು ಕೇಳಿದಾಗ ತಾನು ಮುಟ್ಟಿದ್ದನ್ನ ಒಪ್ಪಿಕೊಳ್ಳುವಂಥ, ಅದು ತಪ್ಪು ಎಂಬುದಾಗಿ ತನ್ನಲ್ಲೇ ಅರಿಕೆ ಮಾಡುವಂಥ, ತಾನು ಬಚ್ಚಿಟ್ಟುಕೊಳ್ಳದೆ ಸ್ವಾಮಿಯ ಮುಂದೆ ನಾನೇ ಎಂಬುದಾಗಿ ಒಪ್ಪಿಕೊಳ್ಳುವಂಥ ವಿಷಯಗಳನ್ನು ರಕ್ತ ಕುಸುಮ ರೋಗಿ ಎಂದು ನಮಗೆ ಹೇಳಿಕೊಡ್ತಾ ಇದ್ದಾಳೆ. ಯೇಸು ಸ್ವಾಮಿಯ ಮೂಲಕ ಅದ್ಭುತ ಕಾರ್ಯಗಳನ್ನು ಹೊಂದಬೇಕಾದ್ರೆ, ಯೇಸು ಸ್ವಾಮಿಯ ಮೂಲಕ ನೀನು ಸ್ವಸ್ಥನಾಗಬೇಕಾದ್ರೆ, ಸ್ವಸ್ಥಳಾಗಬೇಕಾದ್ರೆ, ನಿನಗೆ ಬೇಕಾದೆಲ್ಲವನ್ನ ಸ್ವಾಮಿಯ ನಾಮದಲ್ಲಿ ಪಡಕೊಳ್ಳುತ್ತೇನೆನ್ನುವಂಥ ವಿಶ್ವಾಸಗಳಲ್ಲಿ ಜೀವಿಸಬೇಕಾದ್ರೆ, ನೀನಿರುವಂಥ ಸ್ಥಿತಿಯಲ್ಲಿ ಸ್ವಾಮಿಯ ಮುಂದೆ ಬಂದು ಒಪ್ಪಿಕೊಳ್ಳಬೇಕಾಗಿದೆ. ನೀನಿರುವಂಥ ಸ್ಥಿತಿಗತಿಗಳಲ್ಲಿ ಸ್ವಾಮಿಯ ಮುಂದೆ ಎಲ್ಲವನ್ನ ಅರಿಕೆ ಮಾಡಬೇಕಾಗಿದೆ. ಈಗ ಈ ರೀತಿಯಾಗಿ ಮಾಡುವಾಗ ಮಾತ್ರ ರಕ್ತ ಕುಸುಮ ರೋಗಿ ಆಕೆಯ ಮನಸ್ಸು, ವ್ಯಕ್ತಿತ್ವ ನಮಗೆ ಅರ್ಥವಾಯಿತು ಎಂಬುದಾಗಿ ಕಂಡುಕೊಳ್ತೇವೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, 3 ವಿಷಯಗಳನ್ನು ಗಮನಿಸೋಣ. ಯೇಸುವಿನ ಬಳಿಗೆ ಬರುವಾಗ ಬಹಳ ಪಾಸಿಟಿವ್ ಆಗಿರುವಂಥ ನಂಬಿಕೆಯನ್ನು ಹೊಂದಿದ್ದಳು. ಯೇಸುವಿನ ಬಳಿಗೆ ಬರುವಾಗ ಆಕೆ ಯೇಸುವನ್ನು ತಿಳುಕೊಂಡಿದ್ದಳು. ಯೇಸುವಿನ ಬಳಿಗೆ ಬರುವಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಯೇಸುವಿನ ಮುಂದೆ ಬಂದು ತಾನು ಮಾಡಿದ್ದನ್ನು ಒಪ್ಪಿಕೊಂಡಳು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇನ್ನೊಂದು ವಿಷಯ ಪ್ರಿಯರೇ, ಆಕೆ ಯೇಸುವಿನ ಉಡುಪಿನ ಗೊಂಡೆಯನ್ನ ಮುಟ್ಟಿದರೆ ಸ್ವಸ್ಥನಾಗುತ್ತೇನೆ ಎನ್ನುವಂಥ ಆಕೆಯ ನಂಬಿಕೆ ಆ ಉಡುಪನ್ನು ಮುಟ್ಟುವಾಗಲೇ ಸ್ವಸ್ಥತೆಗೆ ನಡೆಸಿತು ಎಂಬುದಾಗಿ ಅರ್ಥ ಮಾಡಿಕೊಳ್ತೇವೆ. ಗಮನಿಸ್ರಿ, ಯೇಸುವಿನ ಉಡುಪಿನಲ್ಲಿ ಶಕ್ತಿ ಇರಲಿಲ್ಲ ಎಂಬುದಾಗಿ ಅಲ್ಲ, ಅಥವಾ ಯೇಸುವಿನ ಉಡುಪಿನಲ್ಲಿ ಶಕ್ತಿ ಇತ್ತು ಎಂಬುದಾಗಿ ಅಲ್ಲ. ಅಲ್ಲಿ ಪ್ರಾಮುಖ್ಯವಾದಂಥ ಅಂಶ ಏನಂದರೆ, ಆ ಯೇಸು ಧರಿಸಿಕೊಂಡಿದ್ದಂಥ ವಸ್ತ್ರಗಳನ್ನು ಮುಟ್ಟಿದರೆ ಆ ವಸ್ತ್ರಗಳಲ್ಲೂ ಕೂಡ ಶಕ್ತಿ ಇದೆ ಎನ್ನುವಂಥ ಆಕೆಯ ನಂಬಿಕೆ ಇಲ್ಲಿ ಪ್ರಾಮುಖ್ಯವಾಗ್ತದೆ. ಪ್ರಿಯರೇ, ಯೇಸು ಯಾವೆಲ್ಲ ರೀತಿಯಲ್ಲಿ ಸಹಾಯ ಮಾಡುತ್ತಾನೆ ಎಂಬುದಾಗಿ ನಾವು ಅಂದುಕೊಳ್ಳುವುದಾದರೆ, ರಕ್ತ ಕುಸುಮ ರೋಗಿ ಹೇಳ್ತಾಳೆ, ನಿನ್ನ ಮನಸ್ಸಲ್ಲಿ ಅಂದುಕೊಳ್ಳುವಂಥ ಎಲ್ಲವುಗಳನ್ನು ಸ್ವಾಮಿ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಅದು ಯಾವುದೇ ವಿಷಯವಿರಲಿ, ನೀನು ಕೇಳಿಕೊಳ್ಳುವಂಥ ವಿಷಯಗಳನ್ನು ಸ್ವಾಮಿ ಮಾಡುವುದಕ್ಕೆ ಶಕ್ತನಾಗಿರುವಾಗ ನೀನು ಸ್ವಾಮಿಯ ಬಳಿಗೆ ಬರುವಾಗಲೇ ಆಗುತ್ತದೆ, ಸಾಧ್ಯ ಎನ್ನುವಂಥ ನಂಬಿಕೆಯಲ್ಲಿ ಬರಬೇಕಾಗಿದೆ. ಇದೇ ನಂಬಿಕೆಯಲ್ಲಿ ಪೇತ್ರ ಮುಂದೆ ಹೋಗ್ತಾನೆ. ನಾವು ನಮ್ಮ ದೇವಾಲಯದ ಶುಕ್ರವಾರದ ಆರಾಧನೆಗಳನ್ನು ಮಾಡುವಾಗ ಪೇತ್ರನ ಬಗ್ಗೆ ನಾವು ಧ್ಯಾನ ಮಾಡ್ತಾ ಇದ್ದೀವೋ, ಯಾವ ಉಡುಪಿನ ಶಕ್ತಿಯ ಬಗ್ಗೆ ಮಾತಾಡ್ತಾ ಇದ್ದೇವೋ, ಅದೇ ರೀತಿ ಯೇಸುವಿನ ಮರಣಾನಂತರದಲ್ಲಿ ಪೇತ್ರ ಸುವಾರ್ತೆಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಆದಿಸಭೆಯಲ್ಲಿ ಸೇವೆಯನ್ನು ಮಾಡುತ್ತಾ ಇದ್ದಾಗ, ಪೇತ್ರನು ನಡಕೊಂಡು ಬರುವಾಗ ದಾರಿಯಲ್ಲಿ ಮಗ್ಗುಲಲ್ಲಿ ಜನರು ದೋಲಿಗಳ ಮೇಲೆ ಹೊತ್ತುಕೊಂಡು ಬಂದು ಪೇತ್ರನ ನೆರಳು ಬಿದ್ದರೆ ಸಾಕು ಗುಣವಾಗ್ತದೆ ಎಂಬುದಾಗಿ ನಂಬ್ತಾ ಇದ್ರು. ಸ್ವಾಮಿಯ ಶಕ್ತಿ ಆ ರೀತಿಯಾಗಿ ಮುಂದುವರೆದುಕೊಂಡು ಹೋಗುವಂಥ ರೀತಿಯಲ್ಲಿ ಕಾರ್ಯಗಳನ್ನು ಮಾಡ್ತಾ ಇತ್ತು. 3 ವಿಷಯಗಳನ್ನು ಹೇಳಿ ಮುಗಿಸ್ತೇನೆ ಕೊನೆಯಲ್ಲಿ. ಹಾಗಾದರೆ ಇಂದು ನಾನು ಮತ್ತು ನೀವು ಸ್ವಸ್ಥರಾಗಬೇಕಾದ್ರೆ ಏನು ಮಾಡಬೇಕು? ಇನ್ನೊಂದು ಅಂಶವನ್ನು ಗಮನಿಸ್ರಿ, ಯೇಸುವನ್ನು ಮುಟ್ಟಬೇಕು. ಶಿ ಟಚ್ಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ಹೇಳ್ತದೆ ವಾಕ್ಯ ಭಾಗ. ಯೇಸುವನ್ನು ಮುಟ್ಟಬೇಕು ಪ್ರಿಯರೇ.
ಹಾಗಾದರೆ ಇಂದು ನಾನು ಮತ್ತು ನೀವು ಸ್ವಸ್ಥರಾಗಿ ಜೀವಿಸಿ ಸಮಾಧಾನಗಳಿಂದ ಜೀವಿಸಬೇಕಾದ್ರೆ ಯೇಸುವಿನ ಸ್ಪರ್ಶದ ಅಗತ್ಯತೆ ಇದೆ. ಆಗಲೇ ಪ್ರಾರ್ಥನೆಯಲ್ಲಿ ನಾನು ಕೇಳಿದಂತೆ ಯೇಸುವಿನ ಸ್ಪರ್ಶ ದೈವಿಕವಾದಂಥ ಸ್ಪರ್ಶ. ಆ ಸ್ಪರ್ಶ ನಮ್ಮ ಮೇಲೆ ಬರುವಾಗ ಹೇಗೆ ಸೂರ್ಯನ ಬೆಳಕು ಕತ್ತಲೆಯ ಪ್ರದೇಶಗಳಲ್ಲಿ ಬಿದ್ದಾಗ ಆ ಕತ್ತಲೆಯ ಪ್ರದೇಶ ದೂರವಾಗ್ತದೋ, ಅದೇ ರೀತಿ ಯೇಸುವಿನ ಸ್ಪರ್ಶ ನಮ್ಮ ಮೇಲೆ ಬರುವಾಗ ನಮ್ಮಲ್ಲಿರುವಂಥ ಎಲ್ಲ ಅಂಧಕಾರದ ಶಕ್ತಿಗಳು ದೂರವಾಗುತ್ತದೆ. ಆದುದರಿಂದ ನಾವು ಗುಣ ಹೊಂದಬೇಕಾದ್ರೆ ಯೇಸು ನಮ್ಮನ್ನು ಮುಟ್ಟಬೇಕು. ಪ್ರಿಯರೇ, ಯೇಸು ನಮ್ಮನ್ನು ಮುಟ್ಟದೆ ಹೋದರೆ ನಾವು ಅಸ್ಪೃಶ್ಯರು. ಯೇಸು ನಮ್ಮನ್ನು ಮುಟ್ಟದೆ ಹೋದರೆ ನಾವು ಅಸ್ಪೃಶ್ಯರು. ವಾಕ್ಯ ಭಾಗ ಹೇಳ್ತದೆ, ಯೇಸು ನಮ್ಮನ್ನು ಮುಟ್ಟುವಾಗ ನಾವು ದೈವಿಕವಾದಂಥ ಆಶೀರ್ವಾದಗಳನ್ನು ಹೊಂದಿಕೊಳ್ತೇವೆ. ಎರಡನೇದಾಗಿ ನಾವು ಯೇಸುವನ್ನು ಮುಟ್ಟುವಂಥ ಪ್ರಯತ್ನ ಮಾಡಬೇಕು. ಇನ್ನೊಂದು ಕಡೆಯಲ್ಲಿ ಯೇಸು ನಮ್ಮನ್ನು ಮುಟ್ಟಬೇಕು. ರಕ್ತ ಕುಸುಮ ರೋಗಿಯ ಹಾಗೆ ನಂಬಿಕೆಯಿಂದ ಯೇಸುವನ್ನು ನಾವು ಸ್ಪರ್ಶಿಸುವಂಥ ಮನಸ್ಸುಗಳನ್ನು ಮಾಡಬೇಕು. ಯೇಸುವನ್ನು ನಂಬಿಕೆಯಿಂದ ಮುಟ್ಟುವಂಥ ಮನಸ್ಸುಗಳನ್ನು ಮಾಡದೆ ಹೋದರೆ ಯೇಸುವಿನ ಶಕ್ತಿಗಳು, ಅದ್ಭುತಗಳು ನಡೆಯುವುದಕ್ಕೆ ಸಾಧ್ಯವಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಆರೋಗ್ಯದ ನಿಮಿತ್ತ, ಸಮಾಧಾನಗಳ ನಿಮಿತ್ತ, ಹೋರಾಟಗಳ ನಿಮಿತ್ತ, ಸೋಲುಗಳ ನಿಮಿತ್ತ, ಕೊರತೆಗಳ ನಿಮಿತ್ತ ಇಂದು ವಿಧ ವಿಧವಾದ ಪ್ರಯತ್ನಗಳನ್ನು ಮಾಡುತ್ತಿದ್ದರೆ, ವಿಧ ವಿಧವಾದ ಪ್ರಯತ್ನಗಳ ಹಿಂದೆ ಹೋಗುತ್ತಿದ್ದರೆ, ಇವುಗಳ ಬಿಡುಗಡೆಗೋಸ್ಕರವಾಗಿ ನಾವು ಅನೇಕ ವಿಧವಾದಂಥ ವಿಷಯಗಳನ್ನು ಮುಟ್ಟುತ್ತಾ ಇದ್ದರೆ ಅವುಗಳಿಂದ ಬಿಡುಗಡೆಯಾಗುತ್ತದೆ ಎಂಬುದಾಗಿ ನಂಬುತ್ತಾ ಇದ್ದರೆ ವಾಕ್ಯ ಭಾಗ ಎಚ್ಚರಿಕೆಯನ್ನು ಕೊಡ್ತದೆ. ಯೇಸುವನ್ನು ಇಂದು ನೀನು ಮುಟ್ಟಬೇಕಾಗಿದೆ. ಯೇಸುವನ್ನು ಇಂದು ನೀನು ಸ್ಪರ್ಶ ಮಾಡಬೇಕಾಗಿದೆ. ಯೇಸುವಿನ ಸ್ಪರ್ಶ ಮಾತ್ರ, ಯೇಸುವನ್ನು ಮುಟ್ಟುವಂಥದ್ದು ಮಾತ್ರ ನನಗೆ ಮತ್ತು ನಿಮಗೆ ಬಿಡುಗಡೆಯನ್ನು ತಂದುಕೊಳ್ತದೆ. ರಕ್ತ ಕುಸುಮ ರೋಗಿ ಹೇಳ್ತಾಳೆ, ಯೇಸುವನ್ನು ಮುಟ್ಟೋಣ. ಎರಡನೇದಾಗಿ ಯೇಸುವನ್ನು ನಂಬೋಣ. ಯೇಸುವನ್ನು ನಂಬೋಣ. ಶಿ ಟ್ರಸ್ಟೆಡ್ ಜೀಸಸ್ ಕ್ರೈಸ್ಟ್, ಶಿ ಟಚ್ಡ್ ಜೀಸಸ್ ಕ್ರೈಸ್ಟ್, ಶಿ ಟ್ರಸ್ಟೆಡ್ ಜೀಸಸ್ ಕ್ರೈಸ್ಟ್ ಎಂಬುದಾಗಿ ವಾಕ್ಯ ಭಾಗ ಹೇಳ್ತಾ ಇದೆ. ಆಕೆ ಯೇಸುವಿನ ಬಳಿಗೆ ಆಗಲೇ ಹೇಳಿದ ಹಾಗೆ ನಾನು ನಂಬಿಕೆಯಿಂದ ಹೋಗ್ತಾ ಇದ್ದೇನೆ, ಸ್ವಾಮಿ ನನ್ನನ್ನು ಗುಣಪಡಿಸ್ತಾನೆನ್ನುವಂಥ ವಿಶ್ವಾಸದಲ್ಲಿ ಆಕೆ ಮುಂದೆ ಹೋಗ್ತಾಳೆ. ನಮ್ಮ ಎಲ್ಲ ಪರಿಸ್ಥಿತಿಗಳ ನಡುವೆ ಇಂದು ನಮ್ಮದೇ ಆದಂಥ ಸ್ಥಿತಿಗತಿಗಳ ನಿಮಿತ್ತವಾಗಿ ನಾವು ಕಂಗಾಲಾಗಿದ್ದರೆ ವಾಕ್ಯ ಭಾಗ ಹೇಳ್ತದೆ, ಯೇಸುವನ್ನು ನಂಬೋಣ, ಯೇಸುವನ್ನು ನಂಬೋಣ. ಯೇಸು ಸ್ವಾಮಿ ಎಲ್ಲವುಗಳ ಮೇಲೆ ನಿಯಂತ್ರಣವನ್ನು ತೆಗೆದುಕೊಂಡು ಬರ್ತಾನೆ. ಯೇಸು ಸ್ವಾಮಿ ಎಲ್ಲವುಗಳ ವಿಷಯವಾಗಿ ನಮಗೆ ಸಹಾಯವನ್ನು ಮಾಡ್ತಾನೆ. ಮೂರನೇದಾಗಿ ಶಿ ಟ್ರಬಲ್ಡ್ ಜೀಸಸ್ ಕ್ರೈಸ್ಟ್. ಆಕೆ ಯೇಸುವನ್ನು ತೊಂದರೆ ಪಡಿಸ್ತಾಳೆ. ಗಮನಿಸ್ರಿ, ಆಕೆ ಉಡುಪಿನ ಗೊಂಡೆಯನ್ನು ಮುಟ್ಟಿದ ತಕ್ಷಣ ಯೇಸು ಸುಮ್ಮನೆ ಹೋಗಲಿಲ್ಲ. ಆತ ಅಲ್ಲಿದ್ದಂಥ ಎಲ್ಲರನ್ನ ಕೇಳ್ತಾನೆ, ನನ್ನನ್ನು ಮುಟ್ಟಿದಂಥವರಾರು, ನನ್ನ ಉಡುಪಿನ ಗೊಂಡೆಯನ್ನು ಮುಟ್ಟಿದಂಥವರಾರು? ಪೇತ್ರ ಹೇಳ್ತಾನೆ, ಸ್ವಾಮಿ ಇಷ್ಟೊಂದು ಜನರಿದ್ದಾರೆ, ಯಾರನ್ನ ಹೇಳುವಂಥದ್ದು? ಸ್ವಾಮಿ ಹೇಳ್ತಾನೆ, ಇಲ್ಲ, ಯಾರೋ ಒಬ್ಬರು ನನ್ನ ಮುಟ್ಟಿದ್ದಾರೆ. ಯೇಸುವನ್ನು ಚಿಂತೆಗೆ ನಡೆಸ್ತದೆ. ನನ್ನ ಮತ್ತು ನಿಮ್ಮ ಪ್ರಾರ್ಥನೆ ಅನೇಕ ವೇಳೆಗಳಲ್ಲಿ ಈ ರೀತಿಯಾಗಿರಬೇಕು ಪ್ರಿಯರೇ. ಯೇಸು ಸ್ವಾಮಿಯ ಸದುತ್ತರಗಳು ಬರ್ತಾ ಇಲ್ಲ ಎಂಬುದಾಗಿ ಹೇಳುವಾಗ, ಯೇಸುವಿನ ಮೂಲಕವಾಗಿ ಯಾವುದೇ ಕಾರ್ಯಗಳು ಆಗ್ತಾ ಇಲ್ಲ ಎಂಬುದಾಗಿ ಹೇಳುವಾಗ ನಮ್ಮ ನಂಬಿಕೆ ಬಿಟ್ಟು ಹೋಗುವಂಥ ನಂಬಿಕೆಯಾಗಿರಬಾರ್ದು. ನಮ್ಮ ನಂಬಿಕೆ ಪ್ರತಿದಿನ ಎಡಬಿಡದೆ ಪ್ರಾರ್ಥನೆ ಮಾಡುತ್ತಾ ಯೇಸುವಿನ ಪ್ರೀತಿಯನ್ನು ಗಳಿಸಿಕೊಳ್ಳುವವರೆಗೆ ಮುಂದುವರಿಬೇಕು. ಇದು ನಿಜವಾದಂಥ ನಂಬಿಕೆ. ರಕ್ತ ಕುಸುಮ ರೋಗಿ ಇದಕ್ಕೆ ಮಾದರಿ ಆಗ್ತಾಳೆ. ಆಕೆ ಯೇಸುವನ್ನು ತೊಂದರೆಗೆ ಪಡಿಸ್ತಾಳೆ. ನನ್ನನ್ನು ಮುಟ್ಟಿದಂಥವರಾರು ಎಂಬುದಾಗಿ ಯೇಸು ಪ್ರಶ್ನೆ ಮಾಡುವ ಮೂಲಕ ಆಕೆ ಕಾರ್ಯಪ್ರವೃತ್ತಳಾಗ್ತಾಳೆ. ಕಡೆಯಲ್ಲಿ ಕಂಡುಕೊಳ್ತೇವೆ, ಯೇಸು ಸ್ವಾಮಿ ಹೇಳ್ತಾನೆ, ಮಗಳೇ, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕೊನೆಯದಾಗಿ ರಕ್ತ ಕುಸುಮ ರೋಗಿಯ ವಿಷಯವಾಗಿ ಒಂದು ವಿಷಯವನ್ನು ಹೇಳಿ ಮುಗಿಸ್ತಾನೆ. ಆ ವಿಷಯ ಏನಂದರೆ, ನನ್ನ ಮತ್ತು ನಿಮ್ಮ ಪರಿಸ್ಥಿತಿಗಳಲ್ಲಿ ಈ ವಿಷಯಗಳು ಅದು ಸತ್ಯಾಂಶವಾಗಿದೆ. 12 ವರ್ಷ ಆಕೆ ವಿಧ ವಿಧವಾದಂಥ ಪ್ರಯತ್ನವನ್ನು ಮಾಡಿದ್ದಳು. 12 ವರ್ಷ ವಿಧ ವಿಧವಾದಂಥ ಪ್ರಯತ್ನಗಳನ್ನು ಮಾಡಿದ್ದಳು. 12 ವರ್ಷಗಳು ಉತ್ತರ ಸಿಕ್ಕಲಿಲ್ಲ ಪ್ರಿಯರೇ. 12 ವರ್ಷಗಳ ಹಿಂಸೆಯ ಪ್ರಕರಣವಾಗಿತ್ತು. 12 ವರ್ಷದ ಮಾನಸಿಕ ಮತ್ತು ದೈಹಿಕ ಖಿನ್ನತೆಯ ಪ್ರಕರಣ ಇದಾಗಿತ್ತು. 12 ವರ್ಷದ ನಿರಾಶೆಯ ಪ್ರಕರಣ ಇದಾಗಿತ್ತು. ಆ 12 ವರ್ಷದಲ್ಲಿ ಅನೇಕ ಸೋಲುಗಳನ್ನು, ವಿಫಲತೆಗಳನ್ನು ರಕ್ತ ಕುಸುಮ ರೋಗಿ ಕಂಡಿದ್ದಳು. ನಾವು ಸಹ ಭಾಳ ದಿನಗಳಿಂದ ಪ್ರಾರ್ಥನೆಗಳನ್ನು ಮಾಡುತ್ತಿದ್ದೇವೆ. ವರ್ಷಗಳಾಗಿದೆ ಅನೇಕರಿಗೆ, ತಿಂಗಳುಗಳಾಗಿದೆ ಅನೇಕರಿಗೆ, ಅನೇಕ ವರ್ಷಗಳಾಗಿದೆ. ಕಣ್ಣೀರುಗಳು ಬಂದಿದೆ, ಉಪವಾಸಗಳನ್ನು ಮಾಡುತ್ತಿದ್ದೇವೆ, ಪ್ರಾರ್ಥನೆಗಳನ್ನು ಮಾಡುತ್ತಿದ್ದೇವೆ. ಇನ್ನೂ ನಮಗೆ ಉತ್ತರಗಳು ಬಾರದೆ ಹೋದರೆ ರಕ್ತ ಕುಸುಮ ರೋಗಿ ಹೇಳ್ತಾಳೆ, ಸ್ವಾಮಿ ಖಂಡಿತವಾಗಿ
ಕಾರ್ಯಗಳನ್ನು ಮಾಡ್ತಾನೆ. ತಾಳ್ಮೆಯಿಂದ ಜೀವಿಸೋಣ, ತಾಳ್ಮೆಯಿಂದ ಜೀವಿಸೋಣ. ವಿಫಲತೆಗಳ ನಡುವೆ, ಸೋಲುಗಳ ನಡುವೆ, ಚಿಂತೆಗಳ ನಡುವೆ ಈಕೆ ನಮಗೆ ಮಾದರಿಯಾಗಲು ವಾಕ್ಯದ ಮೂಲಕವಾಗಿ ಬಲಪಡಿಸ್ತಾ ಇದ್ದಾಳೆ. ನೆಗೆಟಿವ್ಸ್ಗಳು ಏನೇ ಇರಲಿ, ಅವಮಾನಗಳು ಏನೇ ಇರಲಿ, ಯೇಸುವಿನ ಬಳಿಗೆ ಬರುವಾಗ ಎಷ್ಟೇ ವರ್ಷಗಳಾಗಿದ್ದರೂ, ಎಷ್ಟೇ ತಿಂಗಳುಗಳಾಗಿದ್ದರೂ ಸ್ವಾಮಿ ನಮ್ಮನ್ನು ಆ ಸ್ಥಿತಿಗತಿಗಳಲ್ಲೇ ಬಿಡದೆ ಅವುಗಳಿಂದ ಮೇಲಕ್ಕೆತ್ತುತ್ತಾನೆ. ದೇವರ ವಾಕ್ಯದಲ್ಲಿ ಬರೆದಿರುವಂತೆ ನಮ್ಮ ನಂಬಿಕೆ ನಮ್ಮನ್ನು ಸ್ವಸ್ಥ ಮಾಡ್ತದೆ. ಆ ನಂಬಿಕೆ ಪಾಸಿಟಿವ್ ಆದಂಥ ನಂಬಿಕೆ ಆಗಿರಲಿ, ಆ ನಂಬಿಕೆ ತಾಳ್ಮೆಯಿಂದ ಕಾಯುವಂಥ ನಂಬಿಕೆ ಆಗಿರಲಿ, ಆ ನಂಬಿಕೆ ದೈವಿಕವಾದಂಥ ಯೇಸುವಿನ ಸ್ಪರ್ಶವನ್ನು ಹೊಂದಿಕೊಳ್ಳಲಿಕ್ಕೆ ನಡೆಸಲಿ. ದೇವ ಜನರಿಗೋಸ್ಕರ ದೇವರ ವಾಕ್ಯಗಳು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯಾದ ದೇವರೇ, ನಿನ್ನ ವಚನಗಳಿಗಾಗಿ ಸ್ತೋತ್ರ. ಶುಕ್ರವಾರದ ಸಾಯಂಕಾಲ ವಿಶೇಷವಾಗಿ ಸ್ವಾಮಿ, ರಕ್ತ ಕುಸುಮ ರೋಗಿ, ಆಕೆಯ ಬಿಡುಗಡೆ, ಸ್ವಸ್ಥತೆ, ನಂಬಿಕೆ, ಆಕೆಯ ಮನಸ್ಸು, ಅನೇಕ ವಿಷಯಗಳನ್ನು ಧ್ಯಾನ ಮಾಡಿದ್ದೇವೆ. ನಾವು ಕೂಡ ಅನೇಕ ವರ್ಷಗಳಿಂದ ಈ ರೀತಿಯಾದಂಥ ತೊಂದರೆಗಳಿಗೆ ಒಳಗಾಗಿದ್ದರೆ ದೇವ ನಮ್ಮನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಮ್ಮನ್ನು ತೊಂದರೆಗಳಿಂದ ಬಿಡಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೇ, ಈ ಸಮಯದಲ್ಲಿ ಮಾನಸಿಕವಾದಂಥ, ದೈಹಿಕವಾದಂಥ ತೊಂದರೆಗಳಿಗೆ ಒಳಗಾಗಿ ನಿನ್ನ ಅದ್ಭುತಗಳನ್ನು ನಿರೀಕ್ಷೆ ಮಾಡುತ್ತಿರುವಂಥ ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಸ್ವಸ್ಥತೆಯ ಹಸ್ತವನ್ನು ಚಾಚು. ನಿನ್ನ ದೈವಿಕವಾದಂಥ ಸ್ಪರ್ಶವನ್ನು ಅನುಭವ ಮಾಡುವುದಕ್ಕೆ ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಕರ್ತನೇ, ಆಮೆನ್.